ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. 6ನೇ ದಿನಕ್ಕೆ ಕಾಲಿಟ್ಟ ಇರಾನ್ ಇಸ್ರೇಲ್ ನಡುವಿನ ಯುದ್ಧ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇದೆ. ಯುದ್ಧದ ತೀವ್ರತೆ. ಇಸ್ರೇಲ್ ಮೇಲೆ ಹೈಪರ್ಸಾನಿಕ್ ಮಿಸೈಲ್ ಬಳಸಿ ಇರಾನ್ ದಾಳಿ. ಇಸ್ರೇಲ್ ಇರಾನ್ ಸಂಘರ್ಷಕ್ಕೆ ಎಂಟ್ರಿ ಕೊಟ್ಟ ಅಮೆರಿಕ. ಮಧ್ಯಪ್ರಾಚ್ಯಕ್ಕೆ ಹೆಚ್ಚುವರಿ ಯುದ್ಧ ವಿಮಾನ ರವಾನೆ. ಕದನ ವಿರಾಮ ಅಲ್ಲ, ಯುದ್ಧವನ್ನೇ ಕೊನೆಗೊಳಿಸೋದಾಗಿ ಟ್ರಂಪ್ ಘೋಷಣೆ. ಖಮೇನಿ ಎಲ್ಲಿ ಅಡಗಿದ್ದಾರೆ ಅನ್ನೋದು ನಮ್ಗೆ ಗೊತ್ತು, ಆದರೆ ಇರಾನ್ ಸರ್ವಾಧಿಕಾರಿ ಮೇಲೆ ದಾಳಿ ಮಾಡಲ್ಲ ಎಂದ ಡೊನಾಲ್ಡ್ ಟ್ರಂಪ್. ಬೇಷರತ್ ಶರಣಾಗತಿಯಾಗಬೇಕು ಅಂತ ಎಚ್ಚರಿಕೆ. ಇಸ್ರೇಲ್ನಲ್ಲಿರೋ ಕನ್ನಡಿಗರ ಕುಟುಂಬಸ್ಥರಿಗೆ ಆತಂಕ. ಸದ್ಯಕ್ಕೆ ಹಾಸನ ಮೂಲದ 25ರಿಂದ 30 ಮಂದಿ ಸೇಫ್. ಏನೂ ತೊಂದರೆ ಇಲ್ಲ ಅಂತ ಕುಟುಂಬಸ್ಥರಿಗೆ ಕರೆ. ಸುರಕ್ಷತೆಗಾಗಿ ಬಂಕರ್ಗಳ ನಿರ್ಮಾಣ. MBBS ಓದೋದಕ್ಕೆ ಇರಾನ್ಗೆ ಹೋಗಿದ್ದ ಹುಸೇನ್. ಬೆಂಗಳೂರಿನ ಯುವಕ ಇರಾನ್ನಲ್ಲಿ ಲಾಕ್. ಭಾರತಕ್ಕೆ ಸೇಫ್ ಆಗಿ ಬರಲಪ್ಪ ಅಂತ ಪೋಷಕರ ಪ್ರಾರ್ಥನೆ. ಮಂಗಳೂರಲ್ಲಿ ನಿಲ್ಲದ ಮಳೆಯ ಅವಾಂತರ. ಕುಂಡಾಲಬೊಟ್ಟುನಲ್ಲಿ ಮನೆಯ ಮೇಲೆ ಕುಸಿದ ಕಾಂಕ್ರೀಟ್ ತಡೆಗೋಡೆ. ಮತ್ತೆ ಹಾನಿಯಾದರೂ ಅಧಿಕಾರಿಗಳು ಶಾಸಕರು ಬಂದಿಲ್ಲ ಅಂತ ಆಕ್ರೋಶ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಹೆಚ್ಚಿದ ಮಳೆ. ರಾಯಚೂರಲ್ಲಿ ಜನರಿಗೆ ಆತಂಕ. ಬಸವಸಾಗರ ಆಲಮಟ್ಟಿ ಡ್ಯಾಂಗಳಿಂದ ಕೃಷ್ಣಾ ನದಿಗೆ ಹೊರಹರಿವು ಹೆಚ್ಚಳ. ನದಿ ತೀರದ 72 ಗ್ರಾಮಗಳಲ್ಲಿ ಹೈ ಅಲರ್ಟ್. ಘಟಪ್ರಭಾ ನದಿಯ ಅಬ್ಬರಕ್ಕೆ ಮೈದುಂಬಿದ ಗೋಕಾಕ್ ಫಾಲ್ಸ್. ಕರ್ನಾಟಕದ ನಯಾಗರಗೆ ಮತ್ತೆ ಬಂತು ಜೀವಕಳೆ. ನೋಡುಗರ ಮೈಮನ ತನಿಸ್ತಾ ಇದೆ ಜಲಧಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ವರುಣನ ಅಬ್ಬರ ಜೋರು. ರುದ್ರ ರಮಣೀಯವಾಗಿದೆ ತರೀಕೆರೆಯ ಕಲ್ಲತ್ತಿಗಿರಿ ಜಲಪಾತ. 4-5 ದಿನದ ಮಳೆಗೆ ಧುಮ್ಮಿಕ್ತಾ ಇದೆ ಫಾಲ್ಸ್. ಪ್ರವಾಸಿಗರು ಖುಷ್. ಭಾರೀ ಗಾಳಿ ಮಳೆಗೆ ಧರೆಗುರುಳಿದ ವಿದ್ಯುತ್ ಕಂಬಗಳು. ಹರಿಹರ ತಾಲೂಕಿನ ಮಲೆಬೆನ್ನೂರು ಗ್ರಾಮದಲ್ಲಿ ಘಟನೆ. ಗುಳದಳ್ಳಿ ಕ್ಯಾಂಪ್, ಟಿಪ್ಪು ನಗರದಲ್ಲಿ ವಿದ್ಯುತ್ ಸಂಪರ್ಕ ಕಡಿತ. ಗುಜರಾತ್ನಲ್ಲಿ ಅಬ್ಬರಿಸಿ ಬೊಬ್ಬಿರಿತಾ ಇರೋ ವರುಣ. ಇದುವರೆಗೆ ಮಳೆ ಸಂಬಂಧಿತ ಅವಘಡದಲ್ಲಿ 18 ಮಂದಿ ಮರಣ. ಹಲವು ವಿಮಾನ ಸಂಚಾರ ವ್ಯತ್ಯಯಕ್ಕೆ ಮಳೆಯೇ ಕಾರಣ. ಗುಜರಾತ್ನ ಅಂಬ್ರೇಲಿಯಲ್ಲೂ ಪ್ರವಾಹ ಪರಿಸ್ಥಿತಿ. ನೀರಲ್ಲಿ ಸಿಲುಕಿದ 5 ರಕ್ಷಿಸಿದ NDRF. ಜನರಿಗೆ ಎಚ್ಚರಿಕೆಯಿಂದ ಇರುವಂತೆ ಅಧಿಕಾರಿಗಳ ಸೂಚನೆ. ಕೇರಳದ ಕಾಸರಗೋಡಲ್ಲೂ ಮಳೆಯಿಂದ ರಗಳೆ. ದೇವಾಲಯಗಳ ಜಲ ದಿಗ್ಬಂಧನ. ಮೊಣಕಾಲುದ್ದ ನೀರಲ್ಲೇ ನಿಂತು ಅರ್ಚಕರಿಂದ ಪೂಜೆ. ಭಾರೀ ಮಳೆಯ ಮುನ್ಸೂಚನೆ ಹಿನ್ನೆಲೆ ರೆಡ್ ಅಲರ್ಟ್ ಘೋಷಣೆ. ಸಿಎಂ ನಿವಾಸದ ಬಳಿ ದೊಡ್ಡ ಮರ ಧರಾಶಾಹಿ. ರಸ್ತೆಯಲ್ಲಿ ಹೋಗ್ತಾ ಇದ್ದ 2 ವಾಹನಗಳ ಮೇಲೆ ಬಿದ್ದ ಮರ. ವಾಹನಗಳು ಪೂರ್ತಿ ಜಖಂ. ಕಾರಲ್ಲಿದ್ದ 2 ವಿದೇಶಿಗರು ಪ್ರಾಣಾಪಾಯದಿಂದ ಪಾರು. ಮರದ ಕೊಂಬೆ ಬಿದ್ದು ಆಸ್ಪತ್ರೆ ಸೇರಿದ ಅಕ್ಷಯ್ ಬ್ರೈನ್ ಡೆಡ್. ಸಹೋದರ ಬೆನಕರಾಜ್ ಮಾಹಿತಿ. ವೈದ್ಯರೇ ಭರವಸೆ ಇಲ್ಲ ಅಂತಿದ್ದಾರೆ ಅಂತ ಕುಟುಂಬಸ್ಥರ ಅಳಲು. ಬೆಳ್ಳಂಬೆಳಗ್ಗೆ ಸಕಲೇಶ್ಪುರದ ಕಿರುಹುಣಸೆ ಗ್ರಾಮಕ್ಕೆ ಕಾಡಾನೆಗಳ ಎಂಟ್ರಿ. 2 ದೈತ್ಯಾಕಾರದ ಆನೆಗಳು ಮುಖ್ಯ ರಸ್ತೆಯಲ್ಲಿ ಸಂಚರಿಸಿ ಆತಂಕ ಸೃಷ್ಟಿ. ಕಳೆದ 15 ದಿನದಿಂದ ಬೀಡು ಬಿಟ್ಟ ಆನೆಗಳನ್ನು ಸೆರೆ ಹಿಡಿಯುವಂತೆ ಆಗ್ರಹ. ನಿಮ್ಮ ತಾಯಿಯೇ ದೆವ್ವವಾಗಿ ಕಾಡ್ತಿದ್ದಾಳೆ ಅಂತ ಕತೆ. ಮಹಿಳಾ ಜ್ಯೋತಿಷಿ ಸೀಮಾಳಿಂದ ಕಷ್ಟ ತೋಡಿಕೊಂಡ ಆಕೆಗೆ ವಂಚನೆ. 28.75 ಲಕ್ಷ ರೂಪಾಯಿ PKSK. ಇದು ಬಾಗಲಕೋಟೆಯ ಧೋಕಾ ಕಹಾನಿ. ಬೆಂಗಳೂರು ಮೆಟ್ರೋ ನಿಲ್ದಾಣದಲ್ಲಿ ಅಮೂಲ್ ಅಂಗಡಿ ಓಪನ್. ನಂದಿನಿ ಇದ್ರೂ ಕೂಡ ಅಮೂಲ್ ಜೊತೆ ಒಪ್ಪಂದ ಯಾಕೆಂತ ವಿರೋಧ. ಗುಜರಾತ್ ಮೂಲದ ಕಂಪನಿಗೆ ಅವಕಾಶ ನೀಡಿದ್ರಿಂದ ಆಕ್ರೋಶ. ಪ್ರಾದೇಶಿಕ ಪಕ್ಷ JDSಗೆ ನೂತನ ಸಾರಥಿ. ಶೀಘ್ರದಲ್ಲೇ ದಳ ಕೋಟೆಗೆ ಯುವರಾಜನ ಪಟ್ಟಾಭಿಷೇಕ.
3 ತಿಂಗಳ ಬಳಿಕ ನಿಖಿಲ್ ಕುಮಾರಸ್ವಾಮಿಗೆ ಪಕ್ಷದ ಜವಾಬ್ದಾರಿ ಕೊಡಲು ಪ್ಲಾನ್. ಹುಣಸೂರಿನ ನಂಜಾಪುರದಲ್ಲಿ ಹುಲಿಯ ಓಡಾಟ. ಮೊರಾರ್ಜಿ ದೇಸಾಯಿ ಶಾಲೆಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆ. ರೈತರ ಮೇಲೆ ದಾಳಿಗೆ ಯತ್ನ. ಶಾಲಾ ಮಕ್ಕಳೆಲ್ಲ ಆತಂಕ. ಕಮಲ್ ಹಾಸನ್ ನಟನೆಯ ಥಗ್ ಲೈಫ್ ಸಿನಿಮಾ ಬಹಿಷ್ಕರಿಸುವಂತೆ ಕರೆ. ಕನ್ನಡ ಪರ ಹೋರಾಟಗಾರರಿಗೆ ಪೊಲೀಸರಿಂದ ನೋಟಿಸ್. ಫ್ರೀಡಂ ಪಾರ್ಕ್ ಹೊರತುಪಡಿಸಿ ಬೇರೆಲ್ಲೂ ಪ್ರತಿಭಟಿಸದಂತೆ ಸೂಚನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.